ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಾಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನನ್ನ ತಪ್ಪಿಸಿದವರು ನೀನೇ యేసయ్య, ನನ್ನ ಕಾಪಾಡಿದವರು ನೀನೇ యేసయ్య. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರಕ್ತದ ಮುಂದುವರೆದ ಭಾಗ. ರಕ್ತ ನಮ್ಮ ಪರವಾಗಿ ತಂದೆ ದೇವರ ಬಳಿ ವಿಜ್ಞಾಪನೆ ಮಾಡುವ ರಕ್ತ, ನಮ್ಮ ಪರವಾಗಿ ವಾದಿಸುವ ರಕ್ತ, ನಮ್ಮ ಪರವಾಗಿ ಮಾತನಾಡುವ ರಕ್ತ. ನನ್ನ ಪರವಾಗಿ ಮಾತನಾಡುವವರು ಯಾರೂ ಇಲ್ಲವಲ್ಲ, ನನಗೆ ಸಹಾಯಕರು ಯಾರೂ ಇಲ್ಲವಲ್ಲ ಎಂದು ಚಿಂತಿಸುತ್ತಿರುವಿರೋ? ಹಾಗಾದರೆ ಇಂದಿನ ಜೀವಸ್ವರವನ್ನು ಕೇಳಿ ಧೈರ್ಯದಿಂದಿರಿ. ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವ ಯೇಸುವಿನ ಪರಿಶುದ್ಧವಾದ ರಕ್ತ ನಮಗುಂಟು. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 24. ಹೊಸ ಒಡಂಬಡಿಕೆ 22ರಿಂದ ನಾವು ನೋಡ್ತೀವಿ, ನೀವು ಬಂದಿರುವುದು ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಯೇಸು ಸ್ವಾಮಿಯ ಬಳಿಗೆ. ಹೇಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ, ಮಾತನಾಡುವ, ನಮ್ಮ ಪರವಾಗಿ ಭಿನ್ನಯಿಸುವ, ಹೇಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೋಕ್ಷಣೀಯ ರಕ್ತದ ಬಳಿಗೆ ನೀವು ಬಂದಿದ್ದೀರಿ. ಪ್ರೇಸ್ ದ ಲಾರ್ಡ್. ನಮ್ಮ ಪರವಾಗಿ ಮೊರೆ ಇಡುವ ರಕ್ತ. ಆದರೆ ಈ ರಕ್ತ, ಯೇಸುವಿನ ರಕ್ತ ಕಂಪೇರ್ ಮಾಡಲಾಗಿದೆ ಹೇಬೇಲನ ರಕ್ತಕ್ಕಿಂತಲೂ ಮಿಗಿಲಾಗಿ ಮೊರೆ ಇಡುವ ರಕ್ತ ಎಂಬುದಾಗಿ. ಹೇಬೇಲನ ರಕ್ತ ಎಲ್ಲಿಯಾದರೂ ಮೊರೆ ಇಟ್ಟಿದ್ದನ್ನು ನಾವು ನೋಡುತ್ತೇವಾ ಅನ್ನುವುದಾದರೆ, ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕಾಯಿನ ತನ್ನ ಸ್ವಂತ ತಮ್ಮನಾದ ಹೇಬೇಲನ್ನು, ನಿರಪರಾಧಿಯಾಗಿದ್ದ ಆತನನ್ನು ಕೊಂದು ಅವನ ರಕ್ತ ನೆಲದ ಮೇಲೆ ಸುರಿಯಲ್ಪಟ್ಟಿತು. ಆ ರಕ್ತ ಸರ್ವೇಶ್ವರನ ಬಳಿ ಮೊರೆ ಇಡುತ್ತಾ ಇತ್ತಂತೆ, ಕೂಗಿ ಮಾತನಾಡಿತಂತೆ. ಅದಕ್ಕಾಗಿ ಸರ್ವೇಶ್ವರ ಸ್ವಾಮಿಯಾದ ದೇವರು ಕಾಯಿನನ ಬಳಿ ಬಂದು ಕೇಳುತ್ತಾರೆ, ಕಾಯಿನನೇ, ನಿನ್ನ ತಮ್ಮ ಹೇಬೇಲನು ಎಲ್ಲಿ ಎಂಬುದಾಗಿ. ನಾನೇನೋ ಅವನ ಕಾವಲುಗಾರನೋ ಎಂದು ಪ್ರತ್ಯುತ್ತರ ನೀಡುವಾಗ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತ, ನಿರಪರಾಧಿಯ ರಕ್ತ, ನೀನು ಕೊಲೆ ಮಾಡಿ ಸುರಿಸಿದ ರಕ್ತ ನನ್ನ ಬಳಿ ಮೊರೆ ಇಡುತ್ತಿದೆ. ಭೂಮಿಯಲ್ಲಿ ಸುರಿಸಲ್ಪಟ್ಟ ರಕ್ತ ನೋಡಿ. ಕಾಯಿನ ಹೇಬೇಲನನ್ನು ಕೊಂದದ್ದು ಎಲ್ಲಿ? ಭೂಮಿಯ ಮೇಲೆ. ಅವನ ರಕ್ತ ಸುರಿಸಲ್ಪಟ್ಟದ್ದು ಭೂಮಿಯ ಮೇಲೆ. ಭೂಮಿಯಲ್ಲಿ ಸುರಿಸಲ್ಪಟ್ಟ ರಕ್ತ ಪರಲೋಕದಲ್ಲಿರುವ ದೇವನ ಬಳಿ ಮೊರೆ ಇಡುತ್ತಾ ಇದೆ, ಪ್ರತೀಕಾರಕ್ಕಾಗಿ, ಮುಯ್ಯಿಗಾಗಿ. ಅನ್ಯಾಯವಾಗಿ ನನ್ನನ್ನು ಕೊಲೆ ಮಾಡಿದ ನನ್ನ ಅಣ್ಣನಿಗೆ ನೀನು ಪ್ರತೀಕಾರ ಎಸಗದೆ ಇರುತ್ತೀಯೋ ಎಂಬುದಾಗಿ. ಸೊ ಹೇಬೇಲನ ರಕ್ತ ಮಾತನಾಡಿದ್ದೆ, ಆದರೆ ಯೇಸುವಿನ ರಕ್ತ, ಹೊಸ ಒಡಂಬಡಿಕೆಯ ರಕ್ತ, ಪರಿಶುದ್ಧವಾದ ರಕ್ತ, ನಮಗಾಗಿ ಪ್ರಾಣ ಕೊಟ್ಟ ರಕ್ತ ಇನ್ನು ಅಮೋಘವಾಗಿ ಅಂದರೆ ಶ್ರೇಷ್ಠವಾದ ರೀತಿಯಲ್ಲಿ ಮೊರೆ ಇಡುತ್ತಾ ಇದೆ ಅನ್ನುವ ರೀತಿಯಲ್ಲಿ. ಮತ್ತೊಂದು ಕಡೆ ನಾವು ನೋಡ್ತೀವಿ, ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯ ವಚನ 9ರಲ್ಲಿ, ಯಜ್ಞದ ಕುರಿಮರಿಯಾದ ಆತ 5ನೆಯ ಮುದ್ರೆಯನ್ನು ಒಡೆದನು. ದೇವರ ಸಂದೇಶವನ್ನು ಸಾರಿದ ಪ್ರಯುಕ್ತ ಮತ್ತು ತಮ್ಮ ಪ್ರಾಮಾಣಿಕ ಸಾಕ್ಷ್ಯದ ಪ್ರಯುಕ್ತ ಹತರಾದವರ ಆತ್ಮಗಳು ಬಲಿಪೀಠದ ಕೆಳಗೆ ಇರುವುದನ್ನು ಕಂಡೆ. ಅವು ಆರ್ತ ಧ್ವನಿಯಿಂದ, ಭೂಲೋಕದಲ್ಲಿ ದೇವರಿಗಾಗಿ ದೇವರ ಸೇವೆಯನ್ನ ಮಾಡಿ ರಕ್ತ ಸಾಕ್ಷಿಗಳಿಗಾಗಿ ಪ್ರಾಣತ್ಯಾಗ ಮಾಡಿದ ಆತ್ಮಗಳು ಸತ್ತ ಮೇಲೆ ಸರ್ವೇಶ್ವರನ ಬಲಿಪೀಠದ ಕೆಳಗೆ ಇದ್ದು ಆರ್ತ ಧ್ವನಿಯಿಂದ, ಉಚ್ಚ ಸ್ವರದಿಂದ, ಸರ್ವಶಕ್ತ ಪ್ರಭುವೇ, ಸತ್ಯವಂತರೇ, ಪರಿಶುದ್ಧರೇ, ನಮ್ಮನ್ನು ಕೊಲೆ ಮಾಡಿದ ಭೂನಿವಾಸಿಗಳಿಗೆ ಇನ್ನೆಷ್ಟು ಕಾಲ ನ್ಯಾಯ ವಿಚಾರಣೆ ಮಾಡದೆ ಸೇಡನ್ನು ತೀರಿಸಿಕೊಳ್ಳದೆ ಇರುತ್ತೀರಿ. ಭೂಲೋಕದಲ್ಲಿ ದೇವರಿಗಾಗಿ ರಕ್ತ ಸುರಿಸಿದಂತ ಮನುಷ್ಯರು ಸತ್ತ ಮೇಲೆ ಆ ರಕ್ತ ಮುಯ್ಯಿಗೆ ಮುಯ್ಯಿ ತೀರಿಸಲು, ಸೇಡಿಗೆ ಸೇಡು ತೀರಿಸಲು ಮೊರೆ ಇಡುತ್ತಾ ಇದೆ. ನೋಡಿ, ಮನುಷ್ಯನ ರಕ್ತಕ್ಕೂ ಯೇಸುವಿನ ರಕ್ತಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸ. ಮನುಷ್ಯನ ರಕ್ತ ಸದಾಕಾಲ ಪ್ರತೀಕಾರಕ್ಕಾಗಿ, ಮುಯ್ಯಿಗೆ ಮುಯ್ಯಿ ತೀರಿಸಲು ಮೊರೆ ಇಡುತ್ತಿದೆ. ಆದರೆ ಯೇಸುವಿನ ರಕ್ತ ನಮ್ಮ ಪರವಾಗಿ, ಪಾಪಿಗಳ ರಕ್ಷಣೆಗಾಗಿ, ನಮ್ಮ ಬಿಡುಗಡೆಗಾಗಿ ತಂದೆ ದೇವರ ಬಳಿ ಮೊರೆ ಇಡುತ್ತಾ ಇದೆ. ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಚನ 13ರಲ್ಲಿ, ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದ ವ್ಯಕ್ತಿಯ ವಸ್ತ್ರಗಳು ರಕ್ತ ಸಿಕ್ತವಾಗಿದ್ದವು. ಆತನಿಗೆ ದೇವರ ವಾಕ್ಯ ಎಂದು ಹೆಸರು. ರಕ್ತ ದೇವರ ಬಳಿ ಮೊರೆ ಇಡುತ್ತೆ. ಹೇಗೆ ಮೊರೆ ಇಡುತ್ತೆ ಎಂಬುದನ್ನು ನಾವು ನೋಡೋಣ.
ಉದಾಹರಣೆಗೆ ನೋಡಿ, ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಚನ 10ರಲ್ಲಿ ನಮ್ಮ ಮೇಲೆ ಸದಾಕಾಲ ದೂರು ಹೇಳುತ್ತಿದ್ದ ಆ ದೂರುಗಾರನನ್ನು ದಬ್ಬಲಾಗಿದೆ ಎಂಬುದಾಗಿ. ನಮ್ಮ ಮೇಲೆ ಸರ್ವೇಶ್ವರನ ಸನ್ನಿಧಾನದಲ್ಲಿ ಸದಾಕಾಲ ದೂರು ಹೇಳುವವರು, ಅಂದರೆ ಆಪಾದನೆ ಮಾಡುವ ಆಪಾದಿತ ಎಂದು ಹೇಳಬಹುದು. ಈಗ ಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಮಾಡಬೇಕಾದ್ರೆ ಪೆಟಿಷನರ್ ಅಂಡ್ ರೆಸ್ಪಾಂಡೆಂಟ್ ಅಂತ ಹೇಳ್ತೀವಿ. ಪೆಟಿಷನರ್ ಅಂದರೆ ಆಪಾದನೆಯ ತಂದವನು. ಈಗ ನಾನು ಮತ್ತೊಬ್ಬರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀನಿ, ಸ್ವಾಮಿ ಇವನು ನನಗೆ ಮೋಸ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ. ಸೊ ನಾನು ಆಪಾದನೆ ಮಾಡುವ ಆಪಾದಿತ. ಇವನು ರೆಸ್ಪಾಂಡೆಂಟ್ ಅಂದ್ರೇನು? ದೂರಿಗೆ ಸಂಬಂಧಪಟ್ಟ ವ್ಯಕ್ತಿ. ಆತನನ್ನು ಕಟಕಟೆಯಲ್ಲಿ ನಿಲ್ಲಿಸುತ್ತಾರೆ. ಸೊ ಈಗ ಜಡ್ಜ್ ಕೇಳ್ತಾ ಇದ್ದಾರೆ, ಸೊ ನಿನ್ನ ಪರವಾಗಿ ಯಾರಾದರೂ ವಾದ ಮಾಡಲು ಇದ್ದಾರೋ ಎಂಬುದಾಗಿ. ಆವಾಗ ಕಟಕಟೆಯಲ್ಲಿ ಇರುವ ಆಪಾದನೆಯನ್ನು ಹೊತ್ತುಕೊಂಡು, ತಪ್ಪನ್ನು ತನ್ನ ಮೇಲೆ ಹೊತ್ತುಕೊಂಡು ನಿಂತಿರುವ ವ್ಯಕ್ತಿ ಹೇಳ್ತಾನೆ, ನನ್ನ ಪರವಾಗಿ ವಾದಿಸಲು ವಕೀಲರನ್ನು ನೇಮಕ ಮಾಡಿದ್ದೇನೆ ಎಂಬುದಾಗಿ. ನನ್ನ ಯೇಸು ನನ್ನ ವಕೀಲ. ಪ್ರೈಸ್ ದ ಲಾರ್ಡ್. ಆಗ ವಕೀಲ ಬಂದು ಮಾತನಾಡುತ್ತಾನೆ, ಮೈ ಲಾರ್ಡ್, ಮೈ ಲಾರ್ಡ್. ನೋಡಿ, ಜಡ್ಜಿಗೆ ಏನ್ ಹೇಳ್ತೀವಿ? ಮೈ ಲಾರ್ಡ್. ಮೈ ಲಾರ್ಡ್ ಅಂದ್ರೆ ನನ್ನ ದೇವರೇ ಎಂದು ಅರ್ಥ. ಓಕೆ, ಈ ಪ್ರಾಪಂಚಿಕ ಜನರು ಎಷ್ಟು ಆ ನ್ಯಾಯಾಧೀಶನ ಸ್ಥಾನಕ್ಕೆ ಮಹತ್ವ ಕೊಡ್ತಾರೆ. ಮೈ ಲಾರ್ಡ್ ಅಂತ ಕೋರ್ಟಲ್ಲಿ ಉಪಯೋಗಿಸುವಂತ ಪದ. ಮೈ ಲಾರ್ಡ್, ಈತ ಈ ತರ ತಪ್ಪು ಮಾಡಿದ್ದಾನೆ, ಈ ತರ ಆಗಿದೆ, ಆದರೂ ಅದಕ್ಕೆ ಪ್ರಾಯಶ್ಚಿತ್ತ ಕಟ್ಟಲು ನಾವು ಸಿದ್ಧರಾಗಿದ್ದೇವೆ ಎಂಬುದಾಗಿ. ಆತನು ಮಾಡಿದ ತಪ್ಪಿಗೆ ಪೆನಾಲ್ಟಿ ಅಥವಾ ಏನು ಫೈನ್ ಹಾಕುತ್ತೆ ಕೋರ್ಟು, ಅದನ್ನ ಕಟ್ಟಿ ಅವನನ್ನು ಬಿಡುಗಡೆ ಮಾಡುವುದಕ್ಕಾಗಿ ವಕೀಲರು ವಾದಿಸುತ್ತಾರೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇದೇ ರೀತಿಯಲ್ಲಿ ಸೈತಾನ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುತ್ತಾ ಇರ್ತಾನೆ. ಅವನು ದೂರು ಹೇಳುವವನು, ಆಪಾದಿತ. ಅವನು ಈ ವಾಕ್ಯವನ್ನ ಮೀರಿ ಪಾಪ ಮಾಡಿದ್ದಾರೆ, ಈ ವಾಕ್ಯವನ್ನ ಮೀರಿ ಪಾಪ ಮಾಡಿದ್ದಾರೆ ಎಂದು ನಮ್ಮ ಮೇಲೆ ದೂರು ಹೇಳುವಾಗ ನಮ್ಮ ಪರವಾಗಿ ವಾದಿಸುವ ವಕೀಲ ಬಂದು ನಿಲ್ಲುತ್ತಾರೆ. ಈತನು ಮಾಡಿದ ಸಕಲ ಪಾಪ ಅಪರಾಧಗಳಿಗಾಗಿ ನನ್ನ ರಕ್ತವನ್ನು ಕ್ರಯಕ್ಕೆ ಕೊಟ್ಟು ಆ ಪಾಪಗಳನ್ನು ಕ್ಷಮಿಸಿ ಆತನನ್ನು ಬಿಡುಗಡೆ ಮಾಡಿದ್ದೇನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಮ್ಮ ಪರವಾಗಿ ಮೊರೆ ಇಡುತ್ತೆ. ಆ ದೂರು ಹೇಳುತ್ತಿದ್ದ ದೂರುಗಾರನನ್ನ, ಆಪಾದಿತನನ್ನ ಯೇಸು ರಕ್ತದಿಂದ, ಯಜ್ಞದ ಕುರಿಮರಿಯ ರಕ್ತದಿಂದ ನಾವು ಜಯಿಸಿದ್ದೇವೆ ಎಂಬುದಾಗಿ. ಯೋಬನ ಗ್ರಂಥ 33ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾದ ಒಂದು ವಾಕ್ಯವಿದೆ, ಅದನ್ನು ಓದುವ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯಾ, 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 ಹಾಲೆಲೂಯಾ. ಅದರಲ್ಲಿ ಯೋಬ ಹೇಳುತ್ತಾನೆ, ಪಾಪದ ನಿಮಿತ್ತ ನನ್ನ ಶರೀರ ರೋಗಾವಸ್ಥೆಗೆ ಒಳಗಾಗಿ ಮರಣಕರವಾದ ಹಾಸಿಗೆಯನ್ನು ಹಿಡಿದುಕೊಂಡು ನಾನು ಸಾವು ಬದುಕಿನ ಹೋರಾಟದಲ್ಲಿ ಇರುವ ಸಮಯದಲ್ಲಿ, ನನ್ನ ವಿರೋಧಿಯಾದ ಸೈತಾನನು ನನ್ನ ಮೇಲೆ ದೂರುಗಳನ್ನು ಹೇಳುತ್ತಿರುವ ಸಮಯದಲ್ಲಿ. ಅದ್ಭುತಕರವಾಗಿದೆ. ಯೋಬ 33 ವಚನ 20. ಅವನಿಗೆ ಆಹಾರ ಬೇಸರವಾಗುವುದು, ಮೃಷ್ಟಾನ್ನ ಅಸಹ್ಯವಾಗುವುದು, ಅವನ ಮಾಂಸ ಕಂಡ ಕರಗಿ ಹೋಗುವುದು, ಅವನ ಅಸ್ಥಿಪಂಜರ ಎದ್ದು ಕಾಣುವುದು, ಅವನ ಆತ್ಮ ಅದೋ ಲೋಕವನ್ನ ಸಮೀಪಿಸುವುದು, ಅವನ ಪ್ರಾಣ ಮೃತ್ಯುದೂತರಿಗೆ, ಅಂದರೆ ಮೃತ್ಯುದೂತರಿಗೆ, ಸೈತಾನನಿಗೆ, ಅವನ ಮೇಲೆ ಇಷ್ಟೊಂದು ತಪ್ಪುಗಳನ್ನು ಹೊರಿಸಿರುವ ಮೃತ್ಯುದೂತರಿಗೆ ಹತ್ತಿರವಾಗುವುದು. ಆದರೆ ಸಹಸ್ರ ದೂತರಲ್ಲಿ ಒಬ್ಬ ಮಧ್ಯಸ್ಥನಾಗಿ ಅವನ ಪಕ್ಕದಲ್ಲಿ ನಿಂತು, ಸಾವಿರಾರು ದೇವದೂತರುಗಳಲ್ಲಿ ಪ್ರಧಾನನಾಗಿ ಒಬ್ಬ ದೇವದೂತ ಮಧ್ಯದಲ್ಲಿ ಎದ್ದು ನಿಂತು ಮಧ್ಯಸ್ಥನಾಗಿ, ದೇವರಿಗೂ ಪಾಪ ಮಾಡಿದ ಮನುಷ್ಯನಿಗೂ ಮಧ್ಯಸ್ಥನಾಗಿ ನಿಲ್ಲುವಂಥದ್ದು. ಯಾರದು? ಎಸ್, ಪ್ರಭು ಯೇಸು ಕ್ರಿಸ್ತರು. ದೇವರಿಗೂ ಮಾನವರಿಗೂ ಏಕೈಕ ಮಧ್ಯಸ್ಥರು ಮನುಷ್ಯನಾಗಿ ಹುಟ್ಟಿ ಬಂದಿರುವ ಪ್ರಭು ಯೇಸು. ಕಾರಣ, ಅವರು ತನ್ನ ರಕ್ತವನ್ನ ಸುರಿಸಿದ್ದಾರೆ. ಅವನ ಪಕ್ಕದಲ್ಲಿ ನಿಂತು ಅವನ ಕರ್ತವ್ಯವೇನೆಂದು ತಿಳಿಸಿ, ಇವನನ್ನು ಕಾಪಾಡಿ ಅಧೋಲೋಕಕ್ಕೆ ತಳ್ಳಬೇಡಿ, ಬಿಡುಗಡೆಗೆ ಬೇಕಾದ ಈಡು ಇದೋ ಇಲ್ಲಿದೆ. ಇವನನ್ನು ಬಿಡುಗಡೆಗೆ ಮಾಡಲು ಕೊಡಬೇಕಾದ ಪೆನನ್ಸ್ ಅಥವಾ ಪೆನಾಲ್ಟಿ ಅಥವಾ ಕೊಡಬೇಕಾಗಿರುವ ಎಕ್ಸ್ಚೇಂಜ್ ವಸ್ತು ಇಲ್ಲಿದೆ, ಈಡು. ಅವನಿಗೆ ಈಡಾಗಿ ಕೊಡಬೇಕಾದ ಬಲಿಯ ರಕ್ತ ಇಲ್ಲಿದೆ ಎಂಬುದಾಗಿ ಮಾತನಾಡಿದ್ದೆ. ಆದರೆ ಅವನ ದೇಹ ಬಾಲ್ಯಕ್ಕಿಂತಲೂ ಕೋಮಲವಾಗುವುದು, ಎಳೆತನದ ಚೈತನ್ಯವನ್ನು ಮತ್ತೆ ಅನುಭವಿಸುವನು.
ಅವನು ದೇವರಿಗೆ ಪ್ರಾರ್ಥನೆ ಮಾಡುವನು, ಹರ್ಷೋದ್ಗಾರದಿಂದ ಆತನ ಸನ್ನಿಧಿಗೆ ಬರುವನು, ಮತ್ತೆ ಆತನಿಂದ ಸತ್ಯವಂತ ಎನಿಸಿಕೊಳ್ಳುವನು. ಪ್ರೇಸ್ ದ ಲಾರ್ಡ್. ಆಪಾದಿತನಾಗಿ, ಕೊಲೆಗಾರನಾಗಿ, ಪಾಪಿಯಾಗಿ ಕಟಕಟೆಯಲ್ಲಿ ನಿಂತಿದ್ದ ವ್ಯಕ್ತಿ, ಒಬ್ಬ ಮಧ್ಯಸ್ಥ ಎದ್ದು ನಿಂತು ಆ ಮಧ್ಯಸ್ಥನ ಕರ್ತವ್ಯವೇನೆಂದು ಹೇಳಿ ಆ ಒಂದು ಕೊಲೆಗಾರನ ಬಿಡುಗಡೆಗೆ ಬೇಕಾದ ಈಡು, ಇಗೋ ನನ್ನ ರಕ್ತ ಎಂದು ರಕ್ತ ಅಲ್ಲಿ ಮಾತನಾಡಿದ್ದೆ. ಆದರೆ ಆ ಆಪಾದಿತ ಮತ್ತೆ ಸತ್ಯವಂತ, ಮತ್ತೆ ಪರಿಶುದ್ಧ, ಮತ್ತೆ ನೀತಿವಂತ ಎಂದು ಎನಿಸಿಕೊಂಡು ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 34ರಲ್ಲಿ ನಾವು ನೋಡುತ್ತೇವೆ, ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೇ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ನನ್ನ ಪರವಾಗಿ ಯಾರು ಮಾತನಾಡುತ್ತಾರೆ? ನನಗೆ ಯಾರು ನ್ಯಾಯ ಒದಗಿಸಿಕೊಡುತ್ತಾರೆ? ನನಗೆ ಯಾರು ಸಹಾಯಕರಿಲ್ಲವಲ್ಲ ಎಂದು ಚಿಂತಿಸಬೇಡಿ. ನನ್ನ ಪರವಾಗಿ ಮಾತನಾಡುವ ನನ್ನ ಯೇಸು ನನ್ನ ರಕ್ಷಕ, ನನ್ನ ವಕೀಲ, ನನ್ನ ಲಾಯರ್ ಆಗಿದ್ದಾರೆ ಎಂಬುದಾಗಿ. ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಏನ್ ಮಾಡ್ತಾ ಇದ್ದಾರೆ? ನಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಪ್ರಕಟಣೆ 19:13ರಲ್ಲಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದ ವಸ್ತ್ರಗಳು ರಕ್ತ ಸಿಕ್ತವಾಗಿದ್ದವು, ಆ ರಕ್ತ ಮೊರೆ ಇಡುತ್ತಿದೆ. ಹೇಬೇಲನ ರಕ್ತದಂತೆ ಅಲ್ಲ, ಯೇಸುವಿಗಾಗಿ ದೇವರ ರಾಜ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸಂತರುಗಳ ರಕ್ತದಂತೆ ಅದು ಮಾತನಾಡುತ್ತಾ ಇಲ್ಲ. ಪಾಪಿಗಳು, ದ್ರೋಹಿಗಳಾದ ನಮ್ಮ ಪರವಾಗಿ, ನಮ್ಮ ಬಿಡುಗಡೆಗಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮ ಆರೋಗ್ಯಕ್ಕಾಗಿ ಎಡೆಬಿಡದೆ ಮೊರೆ ಇಡುವ, ಅಮೋಘವಾಗಿ ಮೊರೆ ಇಡುವ ಶ್ರೇಷ್ಠ ರಕ್ತ ನಮಗುಂಟು. ಅದು ಯೇಸುವಿನ ರಕ್ತವಾಗಿದೆ. ಪ್ರೇಸ್ ದ ಲಾರ್ಡ್. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. 1 ಯೋಹನ 2ನೇ ಅಧ್ಯಾಯ ವಚನ 1 ಮತ್ತು 2ರಲ್ಲಿ, ಪ್ರಿಯ ಮಕ್ಕಳೇ, ನಾವು ಯಾರು ಪಾಪ ಮಾಡಬಾರದೆಂದೇ ನಾನು ಇದನ್ನು ನಿಮಗೆ ಬರೆಯುತ್ತಿದ್ದೇನೆ. ಆದರೂ ಒಂದೊಮ್ಮೆ ನಾವು ಪಾಪ ಮಾಡಿದ್ದೆ ಆದರೆ ನಮ್ಮ ಪರವಾಗಿ ವಾದಿಸುವ ವಕೀಲರು, ನಮ್ಮ ಪರವಾಗಿ ವಾದಿಸುವ ಯೇಸುವಿನ ರಕ್ತ ನಮಗುಂಟು. ನಮಗಾಗಿ ಮಾತ್ರವಲ್ಲ, ಇಡೀ ಲೋಕದ ಪಾಪಗಳನ್ನು ಪರಿಹರಿಸುವ ಏಕೈಕ ರಕ್ಷಕ ಯೇಸುವಿನ ರಕ್ತವೇ ಆಗಿದೆ ಎಂದು ನುಡಿಯುವ ರೀತಿಯಲ್ಲಿ ಇಂದು ಧೈರ್ಯದಿಂದಿರೋಣ. ಯೋಬನು ಹೇಳಿದ ಹಾಗೆ, ಪಾಪದ ನಿಮಿತ್ತ ರೋಗ ನನ್ನ ದೇಹದಲ್ಲಿ ತುಂಬಿಕೊಂಡು ಮೃತ್ಯುದೂತನಿಗೆ ಹತ್ತಿರವಾದರೂ ನನ್ನ ಶರೀರ ಕ್ಷೀಣಿಸಿ ಮಾಂಸಖಂಡಗಳು ಎದ್ದು ಕಾಣುವಂತೆ ಅನ್ನಾಹಾರಕ್ಕೆ ದೂರವಾಗಿ ನರಳುವ ಸಮಯದಲ್ಲಿ ಆ ಪ್ರಧಾನ ದೇವದೂತ ಎದ್ದು ನಿಂತು ನನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ನನ್ನ ಬಿಡುಗಡೆಗೆ ಬೇಕಾದ ಈಡನ್ನು ಕೊಟ್ಟರೆ ನನ್ನ ದೇಹ ಮಗುವಿನ ದೇಹದಂತೆ ಮತ್ತೆ ಬಾಲ್ಯದ ಚೈತನ್ಯ ಶಕ್ತಿ ನನ್ನ ದೇಹದಲ್ಲಿ ತುಂಬುತ್ತದೆ. ಪಾಪಿ ಎಂದು ಎಣಿಕೆ ಮಾಡಲ್ಪಟ್ಟ ನಾನು ಮತ್ತೆ ಸತ್ಯವಂತ ಎಂದು ಎಣಿಕೆ ಮಾಡಲ್ಪಟ್ಟು ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಯೇಸುವಿನ ರಕ್ತ ನಮ್ಮ ಸಕಲ ಪಾಪ ಅಪರಾಧಗಳನ್ನು ತೊಳೆದು ಶುದ್ಧೀಕರಿಸಲಿ. ಮತ್ತೊಂದಾವರ್ತಿ ಯೇಸುವಿನ ಸನ್ನಿಧಾನದಲ್ಲಿ ನಾವು ನೀತಿವಂತರು, ಪರಿಶುದ್ಧರು, ಮಾನ್ಯರು, ಗಣ್ಯರು, ಅಮೂಲ್ಯರು ಎಂದು ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ. ಯೇಸುವಿನ ರಕ್ತದ ಮೂಲಕ ನಾವು ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಂಡು ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ನಮ್ಮ ಪರವಾಗಿ ಮೊರೆ ಇಡುವ, ಶ್ರೇಷ್ಠವಾಗಿ ಅಮೋಘವಾಗಿ ಮೊರೆ ಇಡುವ ಆ ಪ್ರೋಕ್ಷಣೀಯ ರಕ್ತಕ್ಕೆ ಮಹಿಮೆಯಾಗಲಿ, ಮಹಿಮೆಯಾಗಲಿ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಾನ ಯೇಸುವಿನ ರಕ್ತಕ್ಕೆ, ಯೇಸುವಿನ ನಾಮಕ್ಕೆ ಸಲ್ಲಲಿ. ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣ ಕೊಟ್ಟ ಯೇಸುವಿಗೆ ಸ್ತೋತ್ರವಾಗಲಿ. ಆ ಪರಿಶುದ್ಧ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟ ನಾವು, ನಮ್ಮ ಪರವಾಗಿ ಮೊರೆ ಇಡುವ ರಕ್ತ, ಮಧ್ಯಸ್ಥಿಕೆ ವಹಿಸುವ ಪರಿಶುದ್ಧವಾದ ರಕ್ತದ ಮೂಲಕ ಮುಂದಿನ ಜೀವಮಾನ ಕಾಲ ಪರಿಶುದ್ಧತೆಯಲ್ಲೂ ಸತ್ಯತೆಯಲ್ಲೂ ಜೀವಿಸಲು ಬೇಕಾದ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡುವಂತೆ ನನ್ನ ಯೇಸು ನನ್ನ ವಕೀಲನಾಗಿದ್ದಾನೆ ಎಂದು ಧೈರ್ಯದಿಂದ ಸೈತಾನನನ್ನು ಜಯಿಸೋಣ. ಪಾಪವನ್ನು ಜಯಿಸಿ ಪರಿಶುದ್ಧವಾದ ಜೀವನವನ್ನು ಮುನ್ನಡೆಸುವಂತೆ ಪವಿತ್ರಾತ್ಮರು ನಮ್ಮನ್ನು ಅಭಿಷೇಕದಲ್ಲಿ ಮುನ್ನಡೆಸಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ನನ್ನ ಯೇಸು ನನ್ನ ಲಾಯರ್, ನನ್ನ ಅಡ್ವೊಕೇಟ್, ನನ್ನ ವಕೀಲ. ಧೈರ್ಯದಿಂದಿರೋಣ. ನಮ್ಮ ಪರವಾಗಿ ಮೊರೆ ಇಡುವ ರಕ್ತ, ಸದಾಕಾಲ ಮೊರೆ ಇಡುತ್ತಿರುವ ರಕ್ತ ನಮ್ಮನ್ನು ಮತ್ತೆ ನೀತಿವಂತರು, ಸತ್ಯವಂತರು, ಪರಿಶುದ್ಧರನ್ನಾಗಿ ಮಾಡುತ್ತದೆ. ಥ್ಯಾಂಕ್ ಯು.